ಏನು ಮಾತ್ರ ಎಷ್ಟು ಸಲ ಹೇಳಿ ಆರೋಗ್ಯದ್ದು ಇನ್ನೂ ಪಿಕಪ್ ಆಗಬೇಕು, ಬಟ್ ಆದರೂ ಬರಲೇಬೇಕಲ್ಲ. ನೆನ್ನೆ ಈಗ ಏನು RCB ಗೆದ್ದ ನಂತರದ ಬೆಳವಣಿಗೆ, ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ. ಸರ್ಕಾರ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ನೋಡೋಣ. ಬೆಳಗ್ಗೆನೂ ಮಾತಾಡಿದ್ದೀನಿ, ಇದೇ ವಿಷಯನೇ ಬೆಳಗ್ಗೆನೂ ಮಾತಾಡಿದ್ದೀನಿ. ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು, ಇನ್ನೊಂದು ಅದೇನೋ ನ್ಯಾಯಾಂಗ ತನಿಖೆ ಅಂದರು, ಈಗ CID ತನಿಖೆ ಅಂತಾರೆ. ಅಂತಿಮವಾಗಿ ಯಾವ ತನಿಖೆಯ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ? ಇದೊಂದು ಸರ್ಕಾರ ಅಂತ ಕರಿತೀರ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು. ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು, ಅಧಿಕಾರಿಗಳು ತಪ್ಪೇನಿತ್ತು? ನಿಮ್ಮ FIR ಕಾಪಿ ನೋಡಿ. FIRನಲ್ಲಿ ಸುದೀರ್ಘವಾಗಿ ಬರೆದವ್ರೆ. ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ. ಅವರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ. ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ. ಸರ್, ನೀವು ಗೌರ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀರಿ ಸರ್. ಅದೇ ಪ್ರಯಾಗ್ರಾಜು ಮತ್ತೆ ಇದರಲ್ಲಾಗಿದ್ದಕ್ಕೆ ಪ್ರಧಾನಮಂತ್ರಿ ಸರಿಯಪ್ಪ, ಅವರಲ್ಲಿ ತಪ್ಪಾಗಿದ್ದರೆ ನಿಮ್ಮ ರಾಷ್ಟ್ರೀಯ ನಾಯಕರವರೆಲ್ಲ ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮಕ್ಕೆ ಉತ್ತರ ಕೊಡೋಕೆ, ಪಹಲ್ಗಾಮಕ್ಕೂ ಇದಕ್ಕೂ ಸಂಬಂಧ ಏನು? ನೀವು ರಾಜೀನಾಮೆ ಕೇಳ್ತಿರಲ್ಲ, ಅಲ್ಲೂ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾವ ನೈತಿಕತೆ? ಅವ್ರು ಅಲ್ಲಿ ಕೇಳ್ಕೊಳ್ಳಿ. ಈಗ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ? ಬಾಂಬೆನಲ್ಲಿ 170-180 ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡು ಹೋದ್ರಲ್ಲ, ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರು ಕಾಂಗ್ರೆಸ್ನವರು. ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡಿದಿರ್ತಕ್ಕಂಥ ತಪ್ಪುಗಳಿದು, ಇವ್ರ ವರ್ಚಸ್ಸಿಗೆ.